ಹೋಗಿ ಬರ್ತಾ ಇದ್ದೀವಿ. ಎಲ್ಲಿ ಹೋದ್ರು ನನ್ನ ಗಾಡಿಗೆ ಪೆಟ್ರೋಲ್ ಕೈ ಕೊಡೋದೇ ಅದು. ಮೊನ್ನೆ ನೋಡಿದಾಗ ಕೆಳಗೆ ಕೊಡೋದಲ್ಲ, ತನ್ನೊಂದು ಗಾಡಿಗೆ ಪೆಟ್ರೋಲ್ ಕೈ ಕೊಡ್ತು. ಇಲ್ಲಿ ನೋಡಿದ್ರೆ ಈ ಗಾಡಿ ರಿಸರ್ವ್ ಹಾಕೊಂಡು ಹೋಗ್ತಾ ಇದ್ದೀರಿ. ಏನ್ ಹತ್ರ ಬಂದ್ಬಿಟ್ರೆ ನೋಡಿ ಹೋಯ್ತಲ್ಲ. ಕರೆಕ್ಟ್ ಹೋಗ. ಶಾರ್ಟ್ ಮೂವಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಬರ್ತಾ ಇತ್ತು. ಯಾವತ್ತಿಂದ ಸ್ಟಾರ್ಟ್ ಮಾಡಬೇಕು ಈಗ ಡಿಸೈಡ್ ಆಗಿಲ್ಲ. ಕ್ಯಾರೆಕ್ಟರ್ ವೈಸ್ ಮಾಡಿಟ್ಟಿದ್ದೀವಿ, ಎಲ್ಲ ರೆಡಿ. ಬೆಳಗ್ಗೆ ಬಂದ್ಬಿಟ್ಟು ಅದೇನು ನಾಟಕಗಳು ಆಡ್ತಾವನೋ ಏನೋ ಗೊತ್ತಿಲ್ಲ. ನಾವು ಹಂಗೆ ನಿಮ್ಗೆ ಬರುತ್ತಾ? ಇದ್ರ ಜೊತೆ ಲವ್ ಮಾಡ್ತಾವನಿ ಕಬ್ಬ ಜೊತೆ ಅವಾಗಿಂದ. ಹುಡುಗಿ ಕೆಟ್ಟೋಯ್ತು ನಾವು ಬೊಂಬೆಲೆ ಹೇಳ. ಕೊಂಬೆ ಕೊಂಬೆ ಅಮ್ಮ ಯಾವ್ರು ಇದೆಂಟ್ರ ಇದೆ. ಅರೆ ನೀ ಹಬ್ಬ ಬಿಸಿಲಲ್ಲ ಇವಾಗ ಹೆವಿ ಇಲ್ಲಿ ಈ ಕಡೆ ಇದು ಶೆಡ್ ಅಡ್ಡ ಹಾಕೋರಲ್ಲ. ಋಷಿ ಇಷ್ಟು ಕಟ್ಸಿದ್ರೆ ಸಾಕಂತ ಮನೆ ಇದ್ರೆ ಸಾಕಂತ ರಿಷಿಕ ಮನೆ. ಒಳಗಡೆ ಇಂಟೀರಿಯರ್ ವರ್ಕ್ ಎಲ್ಲ ಮಾಡ್ಸವನೆ. ಎಷ್ಟಾಯ್ತು ರಿಷಿ ಒಳಗಡೆ ಇಂಟೀರಿಯರ್ ವರ್ಕ್? ₹2 ಎಲ್ಲ ಅದು. ಇಷ್ಟು ಫುಲ್ ಇಂಟೀರಿಯರ್ ವರ್ಕ್ ಮಾಡ್ಸವನೆ. ಬರೀ ಅರ್ಧ ಮಾಡ್ಸವನ ಅಷ್ಟೇ, ಇನ್ನ ಫುಲ್ ಮಾಡಿಸ್ಬೇಕು. ಇನ್ನ ಈ ಕಡೆ ಮೇಲೆ ಇದು ಫಾಲ್ ಸೀಲಿಂಗ್ ಎಲ್ಲ ಹಾಕ್ಸಿ ಫುಲ್ AC ಒಂದೊಂದು ಮೂಲೆಗೂ ಒಂದೊಂದು AC ಹಾಕ್ಸ್ತಾನಂತೆ. ಇದು ಓಪನ್ ಏರ್ AC. ಇದು ಮೇಲೆ ಇದು ಓಪನ್, ಅದು ಓಪನ್ ಏರ್ AC. ಸೊಳ್ಳೆಗಳು ಅಲ್ಲೊಂದು ಗುಂಡಿ ತೋಡವನೆ ವಾಶ್ರೂಮ್ ಕಾಸ್ ದೊಡ್ಡ ಗುಂಡಿ ಬೇಕಾ? ಓ ಕರೆಕ್ಟ್, ಸ್ವಿಮ್ಮಿಂಗ್ ಪೂಲ್ ಇದು. ಇದು ಕೆಳಗಡೆ ಇದು ಬೆಡ್, ಅಂದ್ರೆ ಇದು ಸ್ವಲ್ಪ ಬೋನ್ಸ್ ಆಗ್ಲಿ ಅಂತ ಇಸು ಫ್ಲೋರ್ ಮ್ಯಾಟ್ ಹಾಕ್ಸ್ಕೊಂಡ್ಬಿಟ್ಟ. ಎಲ್ಲೋ ಮಿಕ್ಕಿದ ಇಂಟೀರಿಯರ್ ವರ್ಕು ಇಷ್ಟಿಷ್ಟ ಬಿಟ್ರೆ ಹೆಂಗೆ ನೀನು? ಅದು 2 ದಿವಸ ಅಲ್ಲಿ, ಇದು 1 ದಿನ ತಗೊಂಡ್ರು ಹಾಕಕ್ಕೆ ಇವನ್ನ ಕೆಲ್ಸದವ್ರು. ಇದು ನೆನ್ನೆ ಹಾಕಿದ್ರು, ಇವತ್ತು ಫುಲ್ ಇನ್ನ ರೆಡಿ. ನಾ ಬಟ್ಟೆಗಳೆಲ್ಲ ತರಿಸ್ತಾವನೆ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಏನೋ ಋಷಿ ಫುಲ್ ಇಂಟೀರಿಯರ್ ವರ್ಕ್ ಜೋರ. ಕೊಟ್ಟಿ ಸಾಕು, ಹೋಗಿ ಹುಚ್ಚಾಯ್ತು ಮಲ್ಕೊಳ್ಳಲಿ. ನಮ್ ಋಷಿ ಅವಾಗ ಲೂಸ್ ಆಗ್ತಾನೆ. ಏನಿಲ್ಲ, ಇದು ಓಪನ್ ಏರ್ ಥಿಯೇಟರ್. ಇದು ಓಪನ್ ಏರ್ ಥಿಯೇಟರ್. ಇಲ್ಲಿಂದ ಒಂದು ಹಿಂಗ್ ಸ್ಟೆಪ್ ಹಾಕ್ಸ್ತಾನೆ ಹಿಂಗೆ ಮೂವಿಗೆ. ಡಬಲ್ ಫ್ಲೋರ್ ಸೀಲಿಂಗ್ ಮಾಡಿಸ್ತಾ ಇರೋದು. ಓ ಇಲ್ಗ ಅದಕ್ಕೆ ಇಷ್ಟು ಓಪನ್ ಇರುತ್ತೆ. ಇಲ್ಲಿಂದ ಹಿಂಗೆ ರೊಟೇಷನ್ ಆಗಿ ಇದು ಮೆಟ್ಲು. ಓ ಹಿಂಗೆ ಕರು ಮೆಟ್ಲು. ಓಕೆ ಓಕೆ. ಮೇಲೆ ಎಲ್ಲ ಪರ್ಸನಲ್, ಅದು ಹೇಳ್ಬಾರ್ದು. ಓಕೆ ಓಕೆ. ಹಂಗೆ ಸೆಂಟ್ರಲ್ ಇದ್ ಮಾಡಿಸ್ಕೊಂಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ ಅದು ಆಲ್ರೆಡಿ. ಅವನ್ಗೆ ಗೊತ್ತು ನೋಡ ಪರ್ರ ಅಂತದೆ ಅಂತ. ಇದು ಒಂದು ಇದಕ್ಕೆ 1 ಲಕ್ಷ ಖರ್ಚಾಯ್ತು ಇಂಟೀರಿಯರ್ ಇದು ಡೋರ್ಗೆ. ಎಷ್ಟು 1 ಲಕ್ಷ ಖರ್ಚಾಯ್ತಲ್ಲ ಇದಕ್ಕ? 1 ಲಕ್ಷ ಖರ್ಚಾಯ್ತಲ್ಲ ಇದು ಫುಲ್ಲು. ಇದು ಪ್ಲೇಟ್ ಮಾಡ್ಸ ₹5 ಆಗಿರಲ್ಲ, ಯಾಕಂದ್ರೆ ನಾನೆಲ್ಲ ಕ್ಯಾಶ್ ಕೊಟ್ಟಿರೋದು. ಇಲ್ಲ ಏನು ಗೊತ್ತಾ, ₹5 5 ಜನ ಲೇಬರ್ ಬಂದಿದ್ರು, ಲೇಬರ್ ₹1 ಇದೆಲ್ಲ ಫ್ರೀ ಓಸಿ ಹೊಡ್ಕೊಂಡ್ ಬಂದಿರೋದಲ್ಲ. ಎಲ್ಲ ಓಸಿನಪ್ಪ. ನೀಲ್ಗಿರಿ ತಪ್ಪು ಮರ ಹೊಡ್ಕೊಂಡ್ ಬಂದ್ರಿ, ಶೆಡ್ ಅಲ್ಲಿ ಯಾವ್ದೋ ಇದಕ್ಕೆ ಕಟ್ಟಿದ್ರು, ಬಿಚ್ಕೊಂಡ್ ಬಂದ್ರಿ. ಓಕೆ. ಆಮೇಲೆ ದೊಡ್ಡ ಮನೆ ಇದು 30-40 ಅಲ್ಲಿ. ಗೆಸ್ಟ್ ಬನ್ನಿಲ್ಲ ಬೆಳಗ್ಗೆ ಮೇಲೆ ಬೆಳಗ್ಗೆ ನಕ್ಕಲ್ಲೇ ಶಾಲೆ ನಕ್ಕಲ್ಲೇ. ಡಿಯರ್ 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 ನಮ್ಮ ಋಷಿಗನ್ ಒಳ್ಳೆ ಪ್ರ್ಯಾಂಕ್ ಮಾಡ್ತಾವನೆ. ನಕ್ಕಲ್ಲೇ
ಕೈಗೆ ಬಿತ್ತು ನನ್ಕ. ಎಲ್ಲ ರೋಡಿ ಬೇಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗಾಬರಿ ಆಗೋದು ಅವನು. ಸ್ಕ್ರಿಪ್ಟ್ ಇಸ್ ರೆಡಿ. ನಮ್ಮ ಪಿಂಕಿ ಋಷಿ ಇಲ್ಲವ್ರಂತೆ. ಸಾಯಿರಾಮ್ ನೋಡಿ ಕುತ್ಕೊಂಡವನೆ. ಸ್ಕ್ರಿಪ್ಟು ಓ ತಮ್ಮ ಬೆಡ್ಶೀಟೇ ಬೇಕಾ ಕಿಳಿಗೆ? ತಮ್ಮ ಬೆಡ್ಶೀಟೇ ಬೇಕಾ ಕಿಳಿಗೆ ಅಂತೆ. ಏನಾ ಏನೋ ಡೈಲಾಗ್ ಹೊಡೆದೆ. ಮೇಕ್ ತಂದಾನೆ ಅನ್ಬಾಕ್ಸಿಂಗ್ ಮಾಡ್ದ ಇವಾಗ. ನನ್ಸೆ ಎಕ್ಸ್ ಏನಾಯ್ತು? 2 ಮ್ಯಾಕ್ಸ್ ಅಲ್ಲ, 2 ಮ್ಯಾಕ್ಸ್ ಒಂದು ಕನೆಕ್ಟ್ರಾ. ಎಷ್ಟು? 2800 ಅಲ್ಲ. ಟ್ರೈಪಾಡ್ ಲೈಟ್ ಎಲ್ಲ ಐತೆ ಇದರಲ್ಲಿ. ಇಲ್ಲಲ್ಲ ಬಟನ್, ಯಾವುದು ಬಟನ್ ಎಲ್ಲ ಐತೆ. ಟ್ರೈಪಾಡಲ್ಲಿ ಲೈಟು. ಬ್ಲೂಟೂತ್ ಆಫ್ ಮಾಡ್ಬೇಕಾ ನಾನು ಇವಾಗ? ಆಗ್ತೈತೆ. ರಿವೀಲ್ ಅಂತ ಐತಪ್ಪ ಅಲ್ಲ ಪಿಂಗೆ? ಎಲ್ಲಾದ್ರೂ ಕಟ್ ಆಗೈತಂದ್ರೆ ಫೋನ್ ಗೊತ್ತಾ? ಚಾನ್ಸೇ ಇಲ್ಲ. मेरी नींद उड़ी है जब से तू आ गई जीवन में रोशन कर दे तू मुझको आज। उसकी आंखों में पहला काजल बातों से करती गए सांसों में उसका ही अदा। मेरी नींद उड़ी है जब से तू आ गई जीवन में मुझको कभी कभी हद से गुजर जाता हूँ कभी कभी हद से गुजर जाता हूँ तेरे प्यार में तेरी आंखों में बड़े तेरे जैसी ये दुनिया इसके जमाने में भी प्यार करे आँखों में पहला काजल जल ಸಾಂಗ್ ಆಡ್ತಾರೆ, ಸೊ ಅದೇ ಶೂಟ್ ಮಾಡ್ತಾರೆ. ಪಿಂಕಿ ಹೋಗ್ತಾವನೆ ಮಾಲೂರ್ಗ. ಬಂದ ಹಿಂಗೆ ಗೆಸ್ ಥರ ಹೋದ. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಫೋನ್ ಹಾಕು. ಓಕೆ ಬಾಯ್ ಪಿಂಗೆ. ಹಾಯ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್.